ಇನ್ಸ್ಪೈರಿಂಗ್ ಸ್ಪಿರಿಚುವಲ್ ಕ್ವಾಟ್ಸ್ ಇನ್ ಕನ್ನಡ. 01 ನಿಮಗೆ ಆಧ್ಯಾತ್ಮಿಕ ಪರಿವರ್ತನೆ ಆಗುವವರೆಗೂ ದೈಹಿಕ ಪರಿವರ್ತನೆ ಆಗಲು ಸಾಧ್ಯವಿಲ್ಲ. ನಮ್ಮ ಅದೃಷ್ಟವನ್ನು ನಕ್ಷತ್ರಗಳು ನಿರ್ಧರಿಸುವುದಿಲ್ಲ, ಅದು ನಮ್ಮಲ್ಲಿಯೇ ಇದೆ. ನಿಮ್ಮನ್ನು ನಿಮ್ಮ ಆಲೋಚನೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೂ ಬಂಧಿಸುವುದಿಲ್ಲ. ನಿಮ್ಮ ಭಯವನ್ನು ಹೊರತುಪಡಿಸಿ ಬೇರೆ ಯಾವುದೂ ಮಿತಿಗೊಳಿಸುವುದಿಲ್ಲ ಮತ್ತು ನಿಮ್ಮ ನಂಬಿಕೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೂ ನಿಯಂತ್ರಿಸುವುದಿಲ್ಲ. ನಾವು ಆಧ್ಯಾತ್ಮಿಕ ಅನುಭವ ಪಡೆಯುತ್ತಿರುವ ಮಾನವರಲ್ಲ, ನಾವು ಮಾನವ ಅನುಭವ ಪಡೆಯುತ್ತಿರುವ ಆಧ್ಯಾತ್ಮಿಕ ಜೀವಿಗಳು. ನಿಮ್ಮೊಳಗಿನ ಮೌನದೊಂದಿಗೆ ನೀವು ಸಂಪರ್ಕಿಸಿದಾಗ ನಿಮ್ಮ ಸುತ್ತ ನಡೆಯುತ್ತಿರುವ ಗೊಂದಲವನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಇನ್ಸ್ಪೈರಿಂಗ್ ಸ್ಪಿರಿಚುವಲ್ ಕ್ವಾಟ್ಸ್ ಇನ್ ಕನ್ನಡ. 02 ಮನಸ್ಸನ್ನು ಶಾಂತಗೊಳಿಸಿ ಮತ್ತು ಆತ್ಮವು ಮಾತನಾಡುತ್ತದೆ. ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಅಧಿಕಾರವಿದೆ, ಬಾಹ್ಯ ಘಟನೆಗಳ ಮೇಲಲ್ಲ. ಇದನ್ನು ಅರಿತುಕೊಳ್ಳಿ ಮತ್ತು ನೀವು ಶಕ್ತಿಯನ್ನು ಕಂಡುಕೊಳ್ಳುವಿರಿ. ಹಿಂದಿನದನ್ನು ಕ್ಷಮಿಸಿ, ಅದು ಮುಗಿದಿದೆ. ಅದರಿಂದ ಕಲಿಯಿರಿ ಮತ್ತು ಅದನ್ನು ಬಿಟ್ಟುಬಿಡಿ. ಜನರು ನಿರಂತರವಾಗಿ ಬದಲಾಗುತ್ತಾ ಮತ್ತು ಬೆಳೆಯುತ್ತಿರುತ್ತಾರೆ. ಒಬ್ಬ ವ್ಯಕ್ತಿಯ ಹಿಂದಿನ ಸೀಮಿತ ಸಂಪರ್ಕವಿಲ್ಲದ ನಕಾರಾತ್ಮಕ ಚಿತ್ರಕ್ಕೆ ಅಂಟಿಕೊಳ್ಳಬೇಡಿ. ಆ ವ್ಯಕ್ತಿಯನ್ನು ಈಗ ನೋಡಿ. ನಿಮ್ಮ ಸಂಬಂಧವು ಯಾವಾಗಲೂ ಜೀವಂತವಾಗಿದೆ ಮತ್ತು ಬದಲಾಗುತ್ತಿರುತ್ತದೆ. ನೀವು ಭೂಮಿಯ ಮೇಲೆ ಎಷ್ಟು ಕಾಲ ಕಳೆದಿದ್ದೀರಿ, ಎಷ್ಟು ಹಣವನ್ನು ಸಂಗ್ರಹಿಸಿದ್ದೀರಿ ಅಥವಾ ಎಷ್ಟು ಗಮನವನ್ನು ಪಡೆದಿದ್ದೀರಿ ಎಂಬುದು ಮುಖ್ಯವಲ್ಲ. ಮುಖ್ಯವಾದುದು ನೀವು ಜೀವನದಲ್ಲಿ ಎಷ್ಟು ಧನಾತ್ಮಕ ಕಂಪನವನ್ನು ಹೊರಸೂಸಿದ್ದೀರಿ ಎಂಬುದು. ಇನ್ಸ್ಪೈರಿಂಗ್ ಸ್ಪಿರಿಚುವಲ್ ಕ್ವಾಟ್ಸ್ ಇನ್ ಕನ್ನಡ. 03 ಪರಿಶೀಲಿಸದ ಜೀವನವು ಬದುಕಲು ಯೋಗ್ಯವಲ್ಲ. ನೀವು ಹೂವನ್ನು ಪ್ರೀತಿಸಿದರೆ ಅದನ್ನು ಕಿತ್ತುಕೊಳ್ಳಬೇಡಿ, ಏಕೆಂದರೆ ನೀವು ಅದನ್ನು ಕಿತ್ತುಕೊಂಡರೆ ಅದು ಸಾಯುತ್ತದೆ ಮತ್ತು ನೀವು ಪ್ರೀತಿಸುವ ವಸ್ತುವಾಗಿ ಅದು ಇರುವುದಿಲ್ಲ. ಆದ್ದರಿಂದ ನೀವು ಹೂವನ್ನು ಪ್ರೀತಿಸಿದರೆ ಅದನ್ನು ಇರಲು ಬಿಡಿ. ಪ್ರೀತಿ ಒಡೆತನದ ಬಗ್ಗೆ ಅಲ್ಲ, ಪ್ರೀತಿ ಮೆಚ್ಚುಗೆಯ ಬಗ್ಗೆ. ಈ ಜಗತ್ತಿನ ಅತಿ ದೊಡ್ಡ ಭ್ರಮೆಯು ಪ್ರತ್ಯೇಕತೆಯ ಭ್ರಮೆ. ನೀವು ನಿಮ್ಮ ಹೃದಯದಿಂದ ಎಂದಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಅದು ಏನು ಹೇಳುತ್ತದೆಯೋ ಅದನ್ನು ಕೇಳುವುದು ಉತ್ತಮ. ಒಂದು ಘಟನೆಯು ನಮ್ಮೊಳಗಿನ ಸಂಪೂರ್ಣ ಅಪರಿಚಿತ ವ್ಯಕ್ತಿಯನ್ನು ಜಾಗೃತಗೊಳಿಸಬಹುದು. ಬದುಕುವುದು ಎಂದರೆ ನಿಧಾನವಾಗಿ ಹುಟ್ಟುವುದು. ಇನ್ಸ್ಪೈರಿಂಗ್ ಸ್ಪಿರಿಚುವಲ್ ಕ್ವಾಟ್ಸ್ ಇನ್ ಕನ್ನಡ. 04 ಆಧ್ಯಾತ್ಮಿಕ ಹಾದಿಯಲ್ಲಿ ನಡೆಯುವುದು ನಿರಂತರವಾಗಿ ಅಜ್ಞಾತಕ್ಕೆ ಹೆಜ್ಜೆ ಹಾಕುವುದು. ಸ್ವೀಕರಿಸಿ, ನಂತರ ಕಾರ್ಯನಿರ್ವಹಿಸಿ. ಪ್ರಸ್ತುತ ಕ್ಷಣದಲ್ಲಿ ಏನಿದ್ದರೂ ಅದನ್ನು ನೀವೇ ಆರಿಸಿಕೊಂಡಂತೆ ಸ್ವೀಕರಿಸಿ. ಇದು ನಿಮ್ಮ ಇಡೀ ಜೀವನವನ್ನು ಅದ್ಭುತವಾಗಿ ಪರಿವರ್ತಿಸುತ್ತದೆ. ಯಾವುದಕ್ಕೆ ಪ್ರಾರಂಭವಿದೆಯೋ ಅದಕ್ಕೆ ಅಂತ್ಯವೂ ಇದೆ. ಇದರೊಂದಿಗೆ ನಿಮ್ಮ ಶಾಂತಿಯನ್ನು ಮಾಡಿಕೊಳ್ಳಿ ಮತ್ತು ಎಲ್ಲವೂ ಸರಿಯಾಗಿರುತ್ತದೆ. ಒಂದು ಮೇಣದ ಬತ್ತಿ ಬೆಂಕಿ ಇಲ್ಲದೆ ಉರಿಯಲು ಸಾಧ್ಯವಿಲ್ಲವೋ ಅದೇ ರೀತಿ ಮನುಷ್ಯನು ಆಧ್ಯಾತ್ಮಿಕ ಜೀವನವಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಕೃತಜ್ಞತೆಯನ್ನು ಮಾತನಾಡುವುದು ವಿನಯ ಮತ್ತು ಸಂತೋಷಕ, ಆದರೆ ಕೃತಜ್ಞತೆಯನ್ನು ಜೀವಿಸುವುದು ಸ್ವರ್ಗವನ್ನು ಸ್ಪರ್ಶಿಸುವುದು.